ಜ್ಞಾನಮಿತ್ರ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ದೇಶ ಸುತ್ತು ಕೋಶೋದು ಅನ್ನೋ ಉಕ್ತಿಯೊಂದಿಗೆ ಇವತ್ತಿನ ದಿನ ಯಾವ ಮಾಹಿತಿ ತಿಳಿಸ್ತಾ ಇದೀವಿ ಅಂತ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಕಳೆದ ಎಪಿಸೋಡಲ್ಲಿ ನಾವು ಮರಿಲಿಂಗೋ ಅವರ ಬಗ್ಗೆ ಹೇಳಿದ್ವಿ. ಯೋಗದ ಸಾಧನೆಗಳನ್ನು ಮಾಡಿದ್ದಾರೆ, ಹಾಗೆ ಅವರ ಪರಂಪರೆ ಯಾವುದು, ಗುರುಗಳು ಯಾವುದು, ಇದೆಲ್ಲ ತಿಳ್ಕೊಂಡಿದ್ವಿ. ಇವತ್ತಿನ ದಿನ ಈ ಸಾಧನೆಗಳು ಹೇಗೆ ಮಾಡಿದ್ರು, ಯಾಕಂದರೆ ಇದು ತುಂಬ ಸುಲಭವಾಗಿರುವಂಥ ಸಾಧನೆ ಅಲ್ಲ, ಗುಹೆ ಒಳಗಡೆ ಕೂತು ಮಾಡುವಂತಹ ಸಾಧನೆ. ಸೊ ಆ ಸಾಧನಾ ಹಂತ ಕ್ರಮಗಳು ಯಾವುದು, ಇದೆಲ್ಲ ಹೇಗಿರುತ್ತೆ, ಮೊದಲಿಗೆ ಅವ್ರು ಹೇಗೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋರು, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮರಿಲಿಂಗ ಅವರೇ, ಯೋಗದ ಸಾಧನೆಗಳು ಅಂದರೆ ನೀವು ಹೇಳೋದು ಕೇಳಿದ್ರೆ ನಮಗೆ ಭಯ ಆಗುತ್ತೆ. ಹೆಂಗಪ್ಪ ಇದನ್ನ ಮಾಡೋದು, ನಾವಂತೂ ಮಾಡೋ ಇದರಲ್ಲಿಲ್ಲ. ಏನೋ ಒಂದು ಎಕ್ಸಸೈಸ್ ಮಾಡ್ಬೋದು ಯೋಗ ಅಂದರೆ, ಬಟ್ ಈ ಹಂತಕ್ಕೆ ಮಾಡೋದು ಕಷ್ಟ ಆಗುತ್ತೆ. ಹೀಗಿರುವಾಗ ನೀವು ಮಾಡಿರೋವಂಥ ಎಕ್ಸ್ಪೀರಿಯೆನ್ಸ್ನ ಇವತ್ತು ವೀಕ್ಷಕರ ಮುಂದೆ ಹಂಚ್ಕೊಳ್ಳಿ. ಏನು ಅಷ್ಟು ದೊಡ್ಡ ಮಟ್ಟಿಗೆ ನಾವು ಮಾಡಿಲ್ಲ, ಏನೋ ಸಾಧಕರ ಒಂದು ಲಿಸ್ಟ್ ಒಳಗಡೆ ಒಂದು ಸಣ್ಣ ಪುಟ್ಟದಲ್ಲಿ ಏನೋ ಮಾಡಿದ್ದೀವಿ ಅಷ್ಟೇ. ಅಷ್ಟು ದೊಡ್ಡದೇನಿಲ್ಲ. ಇನ್ನೂ ತುಂಬ ದೊಡ್ಡ ದೊಡ್ಡ ಸಾಧಕರಿದ್ದಾರೆ, ದೊಡ್ಡ ದೊಡ್ಡ ಯೋಗಿಗಳಿದ್ದಾರೆ. ಅವ್ರ ಮುಂದೆ ನಮ್ಮದೆಲ್ಲ ಏನಿಲ್ಲ, ಒಂದು ಸ್ವಲ್ಪ ಅಣು ಇದ್ದಂಗೆ ಅಷ್ಟೇ. ಅದಕ್ಕೆಲ್ಲ ಗುರುಗಳ ಆಶೀರ್ವಾದ, ಅವರ ಕೃಪೆ ಅಂತ ಹೇಳಿದರೆ ತಪ್ಪಲಾಗಲಿಕ್ಕಿಲ್ಲ. ಹೇಳಿ, ಅಂದರೆ ಸಾಧನೆ ನಿಮ್ಮದು ಫಸ್ಟ್ ಹೇಗಿರುತ್ತೆ? ನಮ್ಮದು ಮೊದಲನೇ ಹಂತ ಕೊಡ್ತಾರೆ ಫಸ್ಟ್. ಅಂದರೆ ಈ ದೇಹದ ಬಗ್ಗೆ ಫಸ್ಟ್ ಸ್ಟಡಿ ಮಾಡಬೇಕು ನಾವು. ಈಗ ನಾನು ಆವಾಗಲೇ ಹೇಳ್ದಂಗಿಲ್ಲ, ಕಳೆದ ಎಪಿಸೋಡಲ್ಲಿ ಹೇಳ್ದಂಗೆ, ನನ್ನನ್ನು ನಾನು ತಿಳ್ಕೊಳ್ಬೇಕಂತ ಅಂದಾಗ ಮೊದಲು ನಮ್ಮ ಸ್ಟಡಿ ನಾವು ಮಾಡಬೇಕು. ಅಂದರೆ ದೇಹದ ಬಗ್ಗೆ ರಚನೆ ಹೆಂಗಾಗಿದೆ, ಅನ್ನೋ ಯಾವ ಥರ ಕೋಶಗಳಿದೆ, ಇದಕ್ಕೆ ಆಹಾರ ಪದ್ಧತಿ ಏನು ಎಲ್ಲ ಅಂತಂದಾಗ ಇದು ಯಾವ ರೀತಿ ಕ್ರಿಯೇಟ್ ಆಯಿತು ಅನ್ನೋದಕ್ಕೆ ಒಂದು ಮೊದಲನೇ ಹಂತ ಸಾಂಖ್ಯ ಕೊಡ್ತಾರೆ. ಅಂದರೆ ಸಾಂಖ್ಯ ಉಪದೇಶ. ನಮ್ಮಲ್ಲಿ 6 ಹಂತಗಳಿಗೂ 6 ಸರಿ ಉಪದೇಶ ಆಗುತ್ತೆ. ಒಂದೇ ಸತಿ ಉಪದೇಶ ಆಗಿ ಮತ್ತೆ ಹಂಗೆ ಕಂಟಿನ್ಯೂ ಇರಲ್ಲ, ಪ್ರತಿ ಬಾರಿನೂ ಉಪದೇಶ ಇರುತ್ತೆ. ಸೊ ಸಾಂಖ್ಯ ಕೊಡ್ತಾರೆ, ಅದು ಸಮಯ ತಗೊಳುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಇನ್ನೊಂದು ಸಾಂಖ್ಯ ಅಂದರೆ ಏನಿರುತ್ತೆ ಅದರಲ್ಲಿ? ಸಾಂಖ್ಯ ಅಂದರೆ ಏನು? ಸಾಂಖ್ಯ ಅಂದರೆ ಪದದಲ್ಲೇ ಇದೆ. ಸಾಂಖ್ಯ ಅಂದರೆ ಸಾಂಖ್ಯ ಯೋಗ ಅಂದರೆ ಜಪ. ಸಾಂಖ್ಯ ಅಂದರೆ ಎಣಿಕೆ. ಹೌದಾ? ಎಣಿಕೆ ಮಾಡಬೇಕು ಅಂದರೆ ದೇಹದಲ್ಲಿ ಎಷ್ಟು ನಾಡಿಗಳಿವೆ, ಯಾವ್ಯಾವ ಥರ ನಾಡಿಗಳು ಏನು ಕೆಲಸ ಮಾಡುತ್ತೆ, ಎಷ್ಟು ನಾವು ಉಸಿರಾಡ್ತೀವಿ, ಒಂದು ನಿಮಿಷಕ್ಕೆ ಎಷ್ಟು ಉಸಿರಾಡ್ತೀವಿ, ಹೃದಯ ಬಡಿತ ಎಷ್ಟು ನಿಮಿಷಕ್ಕೆ ಎಷ್ಟು ಬರ್ಕೊಳುತ್ತೆ, ಇದನ್ನೇ ಒಂದು ಅಬ್ಸರ್ವೇಷನ್ ಮಾಡೋದು. ಯಾವ ಥರ ಅದರ ಬಗ್ಗೆ ತಿಳ್ಕೊಳ್ಳೋದು, ಪ್ರತಿಯೊಂದರ ಬಗ್ಗೆನೂ ತಿಳ್ಕೊಂಡು ನಂತರ ಆ ದೇಹನ ಶುದ್ಧಿ ಮಾಡೋದು. ಅಂದರೆ ಒಂದು ದೇಹದಲ್ಲಿ ಇವಾಗ 72,000 ನಾಡಿಗಳಿದೆ. ಅದರಲ್ಲಿ ಬಹಳ ಅತಿ ಮುಖ್ಯವಾಗಿರೋದು ಅಂದರೆ ಒಂದು 3 ನಾಡಿ, ಇಡ, ಪಿಂಗಳ, ಸುಷುಮ್ನ. ನಿಮಗೆಲ್ಲ ಗೊತ್ತಿರೋದೇ ಅದು ಆ್ಯಕ್ಚುಲಿ. ಅದನ್ನು ಯಾವ ರೀತಿ ಶುದ್ಧಿ ಮಾಡ್ಕೊಳ್ಬೇಕನ್ನೋದು ಸಾಂಖ್ಯದಲ್ಲಿ ಹೇಳ್ಕೊಡ್ತಾರೆ. ಉಪದೇಶ ಕೊಡಬೇಕಾದ್ರೆ ಪ್ರಣವಗಳು ಅಂದರೆ ಅಕ್ಷರ ಹೇಳ್ತಾರೆ, ಮಂತ್ರಾಕ್ಷರ ಇರುತ್ತೆ, ಆಮೇಲೆ ವಿಧಾನ ಹೇಳ್ತಾರೆ, ಯೋಗ ಅಭ್ಯಾಸ ಮಾಡೋದು, ಯೋಗ ಕ್ರಮ ಹೇಳ್ತಾರೆ, ಯಾವ ಥರ ಆಸನ ಹಾಕೋಬೇಕು, ಯಾವ ಥರ ಕುತ್ಕೊಳ್ಬೇಕು, ಮುದ್ರೆಗಳು ಹೇಳ್ಕೊಡ್ತಾರೆ, ಯಾವ ಥರ ಯಾವ ಮುದ್ರೆ ಹಾಕೋಬೇಕು, ಅದನ್ನೆಲ್ಲ ಹೇಳ್ತಾರೆ. ಸುಮಾರು ಅದು ಅವರವರ ಸಾಧನೆಗೆ ಡಿಪೆಂಡು. ಅದು ಕೂಡ ಅಷ್ಟೇ, ಎಷ್ಟು ಮಾಡಿದ್ರೂ ಸಾಕಾಗಲ್ಲ. ಅದಕ್ಕೇನು ಎಂಡ್ ಅಂತ ಏನಿಲ್ಲ, 6 ತಿಂಗಳು, ವರ್ಷ ಅಂತ ಏನಿಲ್ಲ. ಅವರವ್ರ ಅನುಭವ, ಅವ್ರು ಯಾವ ರೀತಿ ಅದರಲ್ಲಿ ಉನ್ನತ ಮಟ್ಟಕ್ಕೆ ಬರ್ತಾರೆ ಅಲ್ಲಿ ಗಂಟ ಅದು ಸಾಧನೆ ಮಾಡಲೇಬೇಕು. ಇದು ಮೊದಲನೇ ಹಂತ. ಓಕೆ, ಮೊದಲನೇ ಹಂತ ಎಷ್ಟು ದಿನ? ಅದೇ ಹೇಳಿದ್ನಲ್ಲಿ ಇವಾಗ, ಅದಕ್ಕೆ ದಿನ ಅಂತ ಏನಿಲ್ಲ. ಇಲ್ಲ, ಅವ್ರು ಎಷ್ಟು ಸಾಧನೆ ಮಾಡ್ತಾರೆ ಅಷ್ಟು ಒಳ್ಳೇದು. ಓಕೆ, ಅದಕ್ಕೆ ವರ್ಷ ಆಗಲಿ 2 ವರ್ಷ ಆಗಲಿ ಅನ್ನೋದೇನಿಲ್ಲ. ಅದೇ ಅದು ನಿಮಗೆ ಅದು ಗುಹೆ ಒಳಗಡೆನೆ ಕೊಡ್ತಾರೆ? ಇಲ್ಲ, ಅದು ಗುಹೆ ಒಳಗಡೆ ಇರೋದು ಬರೀ 4ನೇ ಹಂತ ಅಷ್ಟೇ. ಕುಂಡಲಿನಿ ಅಥವಾ ಅಮನಸ್ಕ ಯೋಗ ಅನ್ನೋದು ಮಾತ್ರ 41 ದಿನ ಅಲ್ಲಿ ಒಳಗಡೆ ಗವಿಯಲ್ಲಿ ಮಾಡುವಂಥದ್ದು. ಮಿಕ್ಕಿದೆಲ್ಲ ನಾವು ಮನೆಯಲ್ಲೇ ಮಾಡುವಂಥದ್ದು. ದಿನನಿತ್ಯ 1 ಅವರ್ ಅಥವಾ 2 ಅವರ್ ಫಸ್ಟ್ ಈ ಅಂತ ಜಪ ಮಾಡಿ ಅಂತ ಇದನ್ನ ಕೊಡ್ತಾರೆ. ಜಪ ಇರಲ್ಲ, ಅದೆಲ್ಲ ಶ್ವಾಸಕೋಶದಿಂದನೇ ಮಾಡೋಂಥದ್ದು. ಅಂದರೆ ಉಸಿರಾಟನ ಎಣಿಕೆ ಮಾಡೋದು. ಅಲ್ಲಿ ಅಕ್ಷರ ಇರುತ್ತೆ, ಅದ್ರ ಮೇಲೆ ಗಮನ ಹರಿಸಿ ಚಕ್ರಗಳ ಬಗ್ಗೆ ತಿಳಿಸ್ತಾರೆ. ಎಷ್ಟು ಚಕ್ರಗಳಿದೆ, ಯಾವ್ಯಾವ ಚಕ್ರಕ್ಕೆ ಏನೇನು ಅಕ್ಷರ, ಅದರದ್ದು ಬಣ್ಣ, ಆಮೇಲೆ ಎಷ್ಟು ದಳಗಳಿದೆ, ಈ ಒಂದು ಮೂಲ ಅಂದರೆ ಫಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾರೆ ದೇಹದಲ್ಲಿ. ನಂತರ ಅದನ್ನು ಶಿಷ್ಯನಿಗೆ ಓದಿಸಿದಾಗ ಕೆಲವು ಎಕ್ಸ್ಪೀರಿಯನ್ಸ್ಗಳು ಯಾವ ಥರ ಆಗುತ್ತೆ ಅದನ್ನು ತಿಳಿಸ್ಬೇಕು ಗುರು. ಮಾಡ್ತಾ ಅದು ಒಂದೇ ದಿನಕ್ಕೆ ಆಗಂಥದ್ದಲ್ಲ, ತಿಂಗಳ ವರ್ಷ ಮಾಡಬೇಕು, ಪ್ರಯತ್ನ ಮಾಡಿದಾಗ ಅದು ತಿಳಿಸುತ್ತೆ, ಗೊತ್ತಾಗುತ್ತೆ ನಮಗೆ. ಗೊತ್ತಾದಾಗ ನನಗೆ ಅವಾಗ ಅದು ಕ್ರಮ ಅವ್ರು ನಾವು ಹೇಳಿದೆ ಗುರುಗಳಿಗೆ, ಅವ್ರು ಮುಂದಿನ ಅಂತ ಕೊಡ್ತಾರೆ. ಒಂದು ವೇಳೆ ಅದೇನು ಮಾಡಿಲ್ಲ, ಸುಮ್ಮನೆ ತೊಗೊಂಡ್ಬಿಟ್ಟು ಅಂದರೆ ಏನು ಯೂಸ್ ಇಲ್ಲ. ಗುರುಗಳಿಗೆ ಗೊತ್ತಾಗುತ್ತೆ ಅದು ಪ್ರಾಕ್ಟೀಸ್ ಮಾಡಿ. ನಾವು ಈ ಥರ ಆಗುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಅವ್ರು ಹೇಳಿದ್ರೆ ಆಟೋಮೆಟಿಕ್ ಅವ್ರಿಗೆ ಗೊತ್ತಾಗುತ್ತೆ. ಅದಾದಾಗ ಮಾಡ್ತಿದ್ದೇನೆ, ಪ್ರಾಕ್ಟೀಸ್ ಮಾಡ್ತೇನೆ, ಮುಂದಿನ ಹಂತಕ್ಕೆ ಅರ್ಹ ಇವನು ಅಂಥೇಳಿ ಕೊಡ್ತಾರೆ. ಮತ್ತು ನಮ್ಮಲ್ಲಿ ಏನಂದರೆ ಪ್ರತಿಯೊಂದು ಕೂಡ ಪ್ರಾಕ್ಟಿಕಲ್, ಅಂದರೆ ಕ್ರಿಯಾತ್ಮಕವಾಗಿ ನಾವು ಮನೆಯಲ್ಲೇ ಅಭ್ಯಾಸ ಮಾಡಲೇಬೇಕು. ಒಂಥರ ಅಕೌಂಟೆನ್ಸಿ ಇದ್ದಂಗೆ.
ಮ್ಯಾಥಮೆಟಿಕ್ಸ್ ಅಕೌಂಟೆನ್ಸಿ ಇದ್ದಂಗೆ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಬರೋದಿಲ್ಲ ಅಂದ್ರೆ ಬರಲ್ಲ ಅಲ್ಲೇ ಬರಲ್ಲ. ಹಾಗೆ. ಅದಾದ ನಂತರ ನೆಕ್ಸ್ಟ್ 2ನೇ ಹಂತ ಕೊಡ್ತಾರೆ, ಎರಡನೇ ಹಂತ ಯಾವುದು? ತಾರಕ ಅಂತ. ಸರಿ. ಅದು ತುಂಬ ಅದ್ಭುತವಾಗಿರುತ್ತೆ. ಅಂದರೆ ಯಾವ ರೀತಿ ಅಂದರೆ ಈ ಒಂದು ಸಾಂಖ್ಯ ಅನ್ನೋದು 100 ಪಟ್ಟು ಫಲ ಇದ್ದರೆ ಅದು ಇದ್ರ 100 ಪಟ್ಟು ಇರುತ್ತೆ ತಾರಕ ಅನ್ನೋದು. ಅಂದರೆ ನಮಗೆ ತಿಳಿಸುತ್ತದು ನಿಜವಾದ ದೇವರು ಅಂದರೆ ಏನು, ದೇವರು ಎಲ್ಲಿದ್ದಾನೆ, ದೇಹದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾನೆ, ದೇವರು ಅಂದರೆ ಯಾರು, ಇವೆಲ್ಲನೂ ತಿಳಿಸುತ್ತೆ ತಾರಕ. ಅದು ಕೂಡ ಅಷ್ಟೇ. ಎಷ್ಟು ದಿನ ಆಗುತ್ತೆ ಅದು ತಾರಕ? ಯಾವುದಕ್ಕೂ ದಿನಗಳಂತೇನಿಲ್ಲ, ದಿನ ಅಂತಿಲ್ಲ. ನಾವು ಸಾಯೋವರೆಗೂ ಮಾಡಿದ್ರೆ ಕಮ್ಮಿನೇ. ಅದು ಹೇಗೆ ಏನಾದ್ರು ಮಂತ್ರ ಏನಾದ್ರು? ಅದಕ್ಕೂ ಮಂತ್ರ ಇರುತ್ತೆ, 2 ಅಕ್ಷರ ಕೊಡ್ತಾರೆ. ಅದು ಅಲ್ಲಿಂದನೇ ನಮ್ಮ ನಿಜವಾದ ಯೋಗ ಸ್ಟಾರ್ಟ್ ಆಗೋದೇ ಅಲ್ಲಿಂದ, ತಾರಕದಿಂದ. ಇದೆಲ್ಲ ಬೇಸಿಕ್. ಏನು ಸಾಂಖ್ಯ ಹೇಳಿದ್ನಲ್ಲ, ಸುಮ್ಮನೆ ಶಿಷ್ಯನಿಗೆ ಪ್ರಿಪೇರ್ ಆಗೋಕ್ಕೆ ಪೂರ್ವಭಾವಿ ಸಿದ್ಧತೆ ಅಂತಾರಲ್ಲ, ಆ ಪೂರ್ವಭಾವಿ ಯೋಗಕ್ಕೆ ಪೂರ್ವಭಾವಿ ಸಿದ್ಧತೆ ಸಾಂಖ್ಯ. ಆ ಸಿದ್ಧತೆ ಚೆನ್ನಾಗಿ, ಬುನಾದಿ ಚೆನ್ನಾಗಿದ್ದರೆ ಬಿಲ್ಡಿಂಗ್ ಚೆನ್ನಾಗಿ ಕಟ್ಬೋದು ಅಂತಾರಲ್ಲ, ಹಾಗೆ ಆ ಒಂದು ಪೂರ್ವಭಾವಿ ಸಿದ್ಧತೆ ಚೆನ್ನಾಗಿ ಮಾಡಿದ್ರೆ ನಾವು ನೆಕ್ಸ್ಟ್ ತಾರಕಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನಿಜವಾದ ಯೋಗ ಸ್ಟಾರ್ಟ್ ಆಗೋದು ನಮಗೆ ಅಲ್ಲೇ. ಪ್ರಾಣಾಯಾಮ ಕೊಡ್ತಾರೆ, ತಾರಕದಲ್ಲಿ ಪ್ರಾಣಾಯಾಮ. ಅಲ್ಲಿಂದ ಶುರು ಆದರೆ ನಮಗೆ 6 ಸ್ಟೆಪ್ ಮುಗಿಯೋವರೆಗೂ ಕೂಡ ಆ ತಾರಕನೇ ಇರುತ್ತೆ. ಆಮೇಲೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಷ್ಟೇ, ತಾರಕ ಇದ್ದೇ ಇರುತ್ತೆ. ತಾರಕದ ನಂತರ ನಾದಾನಂದ ಅಂತ ಅಥವಾ ಪಂಚಾಕ್ಷರಿ ಬೋಧೆ ಅಂತ. ಕೂಡ ಅದು ಸೇಮ್ ಸ್ಟೆಪ್. ಇದು 100 ಪಟ್ಟು, ಅದು ಬಿಟ್ಟು ತಾರಕದ 100 ಪಟ್ಟು ನಾದಾನಂದ. ಹಿಂಗೆ ಒಂದೊಂದು ಹಂತ ಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ಅಂದರೆ ಅದರಲ್ಲಿ ಏನಿರುತ್ತೆ? ಅದರಲ್ಲಿ ಪೂರ್ತಿ ನಮ್ಮನ್ನು ನಾವು ಕಳೆದೋಗ್ಬೇಕು. ಅಂದರೆ ಒಂದು ಮನಸ್ಸು ಬುದ್ಧಿ ಚಿತ್ತ ಎಲ್ಲನೂ ಒಂದೇ ಕಡೆ ಮನಸ್ಸನ್ನು ಪರಿಪೂರ್ಣವಾಗಿ ಕೇಂದ್ರೀಕೃತವಾಗಿಸಬಹುದು ಆ ಒಂದು ನಾದಾನಂದದಿಂದ. ಜೊತೆಗೆ ವಿಶೇಷವಾಗಿ ಏನಂದರೆ ಅಲ್ಲಿ ಅದನ್ನು ನಾವು ಉನ್ನತ ಮಟ್ಟಕ್ಕೆ ಹೋದಾಗ ನಾದಾನಂದದಲ್ಲಿ ನಾದಗಳು ಕೇಳಿಸುತ್ತೆ. ಸುತ್ತ ಇವಾಗ ನಾವು ಕೂತ್ಕೊಂಡಿದ್ದೀವಿ ಅಂದರೆ ನಮ್ಮ ಸುತ್ತಲೂ ನಾದ್ಯ ಗೋಷ್ಠಿಗಳು ನಡೀತಿವೆ ಅನ್ನೋ ಥರ ಕೇಳಿಸುತ್ತೆ ಅಲ್ಲಿ. ಅದು ಆಗ್ಬೇಕಂದ್ರೆ ನಾವು ಅದು ಸಾಧನೆ ಮಾಡಲೇಬೇಕು ಪರಿಪೂರ್ಣ, ಅದು ಕೇಳಬೇಕಂದ್ರೆ. ಆಮೇಲೆ ಇವಾಗ ವೇಮಂದ್ರು ಹೇಳಿದ್ದಾರೆ ಏನಂತ, ಯಾವ ಯೋಗಿ ಈ ನಾದಗಳನ್ನ ಯಾರು ಕೇಳಲ್ಲ ಅವನು ಬಂಡ ಯೋಗಿ ಅಂತ ಹೇಳಿದ್ದಾರೆ. ಅಲ್ವಾ? ಮತ್ತೆ ನಮಗೆ ಇದರಲ್ಲೂ ಬರುತ್ತೆ ಗೆರಂಡ ಸಂಹಿತೆ ಮತ್ತು ಹಠಯೋಗ ಪ್ರದೀಪಿಕಾದಲ್ಲಿ, ಅಂದರೆ ಸಮಾಧಿ ಹಂತಕ್ಕೆ ಹೋಗುವಾಗ ನಾದಾನಂದ ಅಂದರೆ ಆ ಒಂದು ಸ್ಥಿತಿ ಬಗ್ಗೆನೇ ಅದರಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದು ಅವಾಗ ಮಾಡಬೇಕು. ಅದು ಪರಿಪೂರ್ಣ ಯಾರು ಮಾಡ್ತಾರೆ ಅದಕ್ಕೂ ಕೂಡ ಮಂತ್ರ ಇದು ಬೋಧ ಇರುತ್ತೆ. ಪಂಚಾಕ್ಷರ, ಹಂಸ ಪಂಚಾಕ್ಷರಿ ಇರುತ್ತೆ ನಮಗೆ. ಅಂದರೆ ಶಿವ ಪಂಚಾಕ್ಷರಿ ಇರಲ್ಲ, ಅದು ಗುರುಮುಖೇನವಾಗೇ ತಗೊಳ್ಳೋದಿರುತ್ತೆ. ನಾವು ಯಾರಿಗೂ ಅದು ಹೇಳೋದಿರಲ್ಲ. ಏನಿದು ಹಂಸ? ಯಾಕಂದರೆ ನಾನು ಸುಮಾರು ಕಡೆ ಯೋಗ ಸಾಧನೆಯಲ್ಲಿ ನೋಡಿದ್ದೀನಿ ಹಂಸ, ಒಂಥರ ಹಂಸ ಅನ್ನೋದು ಏನೋ ಒಂದು ವರ್ಡ್ ಕೇಳಿದ್ದೀನಿ. ಏನು ಅದರ ವಿಶೇಷತೆ ಏನು ಅಂತ? ವಿಶೇಷತೆ ಅಂದರೆ ಹಂಸ ಪಕ್ಷಿ ಕೇಳಿದಿರಿ ನೀವು, ಪಕ್ಷಿ ನೋಡಿದ್ದೀರಾ ಹಂಸ ಪಕ್ಷಿ? ಆ ಹಂಸ ಪಕ್ಷಿ ಅಂದರೆ ಒಂದು ಪ್ಲೇಟಲ್ಲಿ ಹಾಲು ನೀರು ಬೇಕಾದ್ರೆ ಮಿಕ್ಸ್ ಮಾಡಿ ಹಾಕ್ಬೋದು, ಹಾಗೆ ಹಾಕ್ಬೋದು. ಹಾಕಿದ್ರೆ ಆ ಪಕ್ಷಿ ಎಷ್ಟು ಒಂದು ಚಾತುರ್ಯ ಇರುತ್ತೆ ಅಂದರೆ ಅದಕ್ಕೆ ನೀರನ್ನ ಬಿಟ್ಟು ಬರೀ ಹಾಲು ಮಾತ್ರ ಕುಡಿತಾರೆ. ನೋಡಿ ಅದರ ವೈಶಿಷ್ಟ್ಯತೆ ಯಾವ ರೀತಿ ಇದೆ, ಭಗವಂತ ಹೆಂಗ್ ಸೃಷ್ಟಿ ಮಾಡಿದ್ದಾನೆ. ಅಂದ್ರೆ ನೀರು ಹಾಲು ಮಿಕ್ಸ್ ಆಗಿದ್ರು ಅದು ಬರೀ ಹಾಲು ಕುಡಿಯುತ್ತೆ, ನೀರು ಬಿಡುತ್ತೆ, ಅಲ್ಲೇ ಆ ಪ್ಲೇಟಲ್ಲೇ ಇರುತ್ತೆ ನೀರು. ಅಂದ್ರೆ ಅದೇ ಥರ ನಾವು ಯಾವುದನ್ನು ತಗೊಳ್ಬೇಕು ಅದನ್ನ ಮಾತ್ರ ತಗೊಳ್ಬೇಕು, ಯಾವ್ದು ನಮ್ಗೆ ಬೆಳೆದಿರೋದು ಬಿಟ್ಬಿಡ್ಬೇಕು ಅನ್ನೋದು ಒಂದು ಶಕ್ತಿ ಆ ಮಂತ್ರದಲ್ಲಿ ಇರುತ್ತೆ. ಹಂಸ ಅಂತ ಅದು. ಆಮೇಲೆ ಜೊತೆಗೆ ಇನ್ನೊಂದೇನಂದರೆ ಹಂಸ ಅನ್ನೋದಕ್ಕೆ ಉಸಿರಾಟದಲ್ಲಿ ಕೆಲವು ಅದೇ ಬರ್ತಾ ಇರೋದು, ಉಸಿರಾಟದಲ್ಲಿ ಯಾವ್ದು ತೊಗೊಳ್ಬೇಕು ಯಾವುದಿಲ್ಲ ಅಂತ, ಅದಕ್ಕೆ ಹಂಸ ಅಂತಾರೆ. ಹಂಸ ಅಂದರೆ ಸ್ಫಟನೆ ಮಾಡಲ್ಲ, ಬಾಯಿಂದ ಪ್ರೊನೌನ್ಸಿಯೇಷನ್ ಇರಲ್ಲ, ಮಾನಸಿಕವಾಗಿ ಆ ಉಸಿರಿನ ಸಮೇತ ಪ್ರೊನೌನ್ಸಿಯೇಷನ್ ಇರುತ್ತೆ. ಅಂದರೆ ಅಂದ್ಕೊಳ್ಳೋದಾಗಲಿ ಅದನ್ನು ಸ್ಮರಣೆ ಮಾಡೋದಾಗಲಿ ಉಸಿರಿನ ಮೂಲಕ ಇರುತ್ತೆ. ಪ್ರತಿಯೊಂದು ಅಕ್ಷರ ಕೂಡ ಅಷ್ಟೇ, ಸಾಂಖ್ಯದಿಂದ ಹಿಡಿದು ನಮ್ಮ ಪೂರ್ತಿ ಬಗೆಯವರೆಗೂ ಕೂಡ ಹಂಗೆ ಇರುತ್ತೆ, ಬಾಯಲ್ಲಿ ಹೇಳುವಂಥದ್ದಿರಲ್ಲ. ಹಾಗಾಗಿ ಅದು ಮನಸ್ಸನ್ನು ಕೇಂದ್ರೀಕೃತವಾಗೋಕ್ಕೆ ಒಂದು ನಮಗೆ ಸುಲಭ ಮಾರ್ಗ ಆಗುತ್ತೆ. ಮತ್ತು ಧ್ಯಾನ ಅಂದರೆ ಈಗ ಪ್ರಾಣಾಯಾಮ ಧ್ಯಾನ ಅಂದರೆ ಅದು ನಿರಂತರವಾಗಿ ನಡೀತಿ ನಮ್ಮಲ್ಲಿ, ಗೊತ್ತಿರಲ್ಲ ಯಾರಿಗೂ. ಮನಸ್ಸು ಪ್ರಪಂಚಕ್ಕೆ ಇರುತ್ತಲ್ಲ, ಒಳಮುಖ ಮಾಡೇ ಗೊತ್ತಾಗುತ್ತೆ, ಹೊರಮುಖದಲ್ಲಿ. ಈಗ ನೀವು ಮಲಗಿ ಅಥವಾ ಯಾವುದೇ ಕಾರ್ಯದಲ್ಲಿ ನಿರತರಾಗಿರಿ, ಉಸಿರಾಡೋದೇನಾದ್ರೂ ನಿಲ್ಲಿಸಿರ್ತಾರೆ, ಹಾಗೆ ನಮ್ಗೆ ಗಮನ ಕೊಡ್ತೀರಾ ನೀವು? ಇಲ್ಲ. ನಾವು ಎಂಥ ಕೆಲಸ ಮಾಡ್ತಿದ್ರು ಅದು ತನ್ನಷ್ಟಕ್ಕೆ ತಾನೇ ಆಗ್ತಾ ಇರೋದು ಉಸಿರಿಟ್ಟು, ಆ ಕಡೆ ಗಮನ ಕೊಡಲ್ಲ. ಧ್ಯಾನ ಆಲ್ರೆಡಿ ಧ್ಯಾನ ನಡೀತಾ ಇರುತ್ತೆ, ನಾವು ಧ್ಯಾನದ ಕಡೆ ಗಮನ ಕೊಡಲ್ಲ. ಧ್ಯಾನದ ಕಡೆ ಗಮನ ಕೊಡೋದೇ ಯೋಗ. ಯಾಕಂದ್ರೆ ಗಮನ ಕೊಡ್ಬೇಕಂತಂದ್ರೆ ಹಲವಾರು ವಿಚಾರಗಳೆಲ್ಲ ಬರ್ತಾ ಇರುತ್ತಲ್ಲ, ಅದು ಯಾವುದು ವಿಚಾರಗಳು ಬರ್ದಿರಂಗ ನೋಡಿಕೊಂಡು ಮನಸ್ಸನ್ನು
ಸಮಸ್ಥಿತದಲ್ಲಿ ನಿಲ್ಲಿಸುವಂಥದ್ದೇ ಯೋಗ. ಅದಕ್ಕೆ ಗುರುಮಾರ್ಗ ಬೇಕಂತ ಹೇಳೋದು. ಮತ್ತು ಈ ನಾದಾನಂದ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ನಾವು ಕೇಳ್ಪಟ್ಟಿದ್ದೀವಿ ಓಂಕಾರದ ಬಗ್ಗೆ. ಈಗ ಇದರಲ್ಲಿ ಉಪನಿಷತ್ತುಗಳಲ್ಲಿ ಓಂಕಾರದ ಬಗ್ಗೆ ಹೇಳ್ತಾರಲ್ಲ, ಹೇಳುವಾಗ ಅಂದರೆ ಈ ಪ್ರಪಂಚನೂ ಓಂಕಾರದಿಂದ ಕೂಡಿದೆ, ಒಳಗಡೆನೂ ಓಂಕಾರ ಇದೆ, ಆ ಓಂಕಾರನ ನೀನು ಕೇಳಿದ್ರೆ ಅವಾಗ ನಿನಗೆ ಮೋಕ್ಷ ಅಂತಂದ್ಬಿಟ್ಟು ಅದು ಹೇಳಿದೆ. ಅದು ಮೇ ಬಿ ನಾದಾನಂದನೇ ಅದು ನೋಡಿ. ನಾದಾನಂದ ಅಂತ ಇದೆ, ಇಲ್ಲ ಅಂತಲ್ಲ, ಈ ಪ್ರಪಂಚನೇ ನಾದಮಯ. ಅದು ಅರಿವಿಗೆ ಬರ್ತಾ ಇಲ್ಲ ಅಷ್ಟೇ. ಯಾಕೆ ಬರ್ತಾ ಇಲ್ಲ ಅಂದರೆ ನಾವು ಆ ಕಡೆ ಗಮನ ಕೊಡ್ತಾ ಇಲ್ಲ, ನಾವು ಆ ಕಡೆ ಪ್ರಾಕ್ಟೀಸ್ ಮಾಡೋಕೆ ಹೋಗ್ತಾ ಇಲ್ಲ ಅಲ್ವಾ. ಗಮನ ಕೊಟ್ಟಾಗ ಈ ಯೂನಿವರ್ಸ್ ಏನಿದೆ, ಬ್ರಹ್ಮಾಂಡ, ಇದೇ ಒಂದು ವೈಬ್ರೇಷನ್ ಇದೆ, ಜೊತೆಗೆ ನಾದಮಯವಾಗಿದೆ. ಅದು ಈವನ್ ಇವಾಗ ಎಷ್ಟೋ ಜನ ಆಸ್ಟ್ರೋನಾಟ್ಸ್ಗಳು ಹೇಳಿದ್ದಾರೆ. ಅಂದರೆ ಈಗ ನಾವು ಈ ಮಗುವಿನ ಒಳಗಡೆ ಡಾಪ್ಲರ್ ಅಂತ ಬರುತ್ತೆ, ಅಂದರೆ ತಾಯಿ ಗರ್ಭದಲ್ಲಿ ಮಗುವಿನ ಹಾರ್ಟ್ ಬೀಟ್ ತಿಳ್ಕೊಳ್ಳೋದಕ್ಕೆ ಅದು ಟೆಸ್ಟ್ ಮಾಡಿದಾಗೂ ಒಂಥರ ಅಂತ ಸೌಂಡ್ ಆಗ್ತಾ ಇರುತ್ತೆ. ಮತ್ತು ಗ್ಯಾಲಕ್ಸಿಗೆ ಹೋದಾಗೂ ಅಲ್ಲಿ ಅನ್ನೋ ಒಂದು ವೈಬ್ರೇಷನ್ ಇದೆ. ಅಂದರೆ ಇಡೀ ಬ್ರಹ್ಮಾಂಡನ ಆವರಿಸ್ಕೊಳ್ಳೋ ಅಂಥ ವೈಬ್ರೇಷನ್ನೇ ಓಂಕಾರ ಅಂತಂದ್ಬಿಟ್ಟು ಅದೊಂದು. ಮತ್ತು ಹೇಳಿದಾರಲ್ಲ, ಋಷಿ ಮುನಿಗಳು ಹೇಳಿದ್ದಾರೆ, ದೊಡ್ಡವರು ಹೇಳಿದ್ದಾರೆ, ಯೋಗಿಗಳು ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ, ಪಿಂಡಾಂಡದೊಳಗಡೆನೆ ಬ್ರಹ್ಮಾಂಡ ಇದೆ, ಬ್ರಹ್ಮಾಂಡದೊಳಗಡೆ ಒಂದು ಬಿಟ್ಟು ಒಂದಿಲ್ಲ ಅಂತ. ಅಲ್ಲಿ ಏನಿದೆ ಹೊರಗಡೆ ಅದೆಲ್ಲ ಒಳಗೆ ಇದೆ, ಅದನ್ನು ತಿಳ್ಕೊಳ್ಬೇಕಷ್ಟೇ. ಯಾಕೆ ತಿಳ್ಕೊಳ್ತಾ ಇಲ್ಲ ಅಂದ್ರೆ ಮನುಷ್ಯ ಮಾಯೆಯೊಳಗಡೆ ಸಿಲ್ಕೊಂಡ್ಬಿಟ್ಟಿದ್ದಾನೆ. ಅರ್ಥ ಆಯ್ತಾ? ಈಗಿನ ಕಾಲದ ಪರಿಸ್ಥಿತಿ ಹಂಗಿದೆ. ಓದು, ಸಂಪಾದನೆ ಮಾಡು, ಜೀವನ ಇದು ಮಾಡು, ಆ ಸ್ಟ್ರೆಸ್ಸಲ್ಲಿ ಬದುಕು, ಕೆಲಸ ಮಾಡು, ಕಾಯಿಲೆ ಬರ್ಸ್ಕೋ, ಸಾಯಿ, ಇಷ್ಟೇ ಜೀವನ ಆಗ್ತಿರುವಾಗ ಯೋಗ ಎಲ್ಲಿ ಸಿಗುತ್ತೆ? ಈಗ 120 ವರ್ಷ ಇದ್ದಿದ್ದು ಏನು ಆಯಸ್ಸು ಇವಾಗ 60 ವರ್ಷಕ್ಕಾಗಿದೆ. ಇನ್ನು ಮುಂದಿನ ಜನ್ರೇಷನ್ಗಳಲ್ಲಿ 30ಕ್ಕೂ ಆಗ್ಬಹುದು. ಅದೆಲ್ಲ ಮನುಷ್ಯರು ನಾವೇ ಮಾಡ್ಕೊಂಡಿರೋದು, ಅದನ್ನ ಯಾರೋ ಬೇರೆಯವ್ರು ಮಾಡ್ಕೊಂಡಿಲ್ಲ. ನಾವು ಯಾಕಂದ್ರೆ ಎಲ್ಲಿ ಗಮನ ಕೊಡ್ಬೇಕು ಅಲ್ಲಿ ಕೊಡ್ತಾ ಇಲ್ಲ, ಎಲ್ಲಿ ಬೇಡ ಗಮನ ಅಲ್ಲಿ ಕೊಡ್ತಾ ಇದೀವಿ. ಹಂಗಾಗಿ ಅದು ಇದಕ್ಕೆ ಕಾರಣ. ಹೌದೌದು. ಮತ್ತೆ ಈಗ ನಾದಮಯ ಅಂತ ಹೇಳಿದಾಗ ಒಂದು ನೆನಪಾಯಿತು. ಈಗ ನಾದಗಳು ಈ ದೇವಸ್ಥಾನದಲ್ಲಿ ಗಂಟೆ ಆಗಿರ್ಬೋದು, ಮೃದಂಗ ಆಗಿರ್ಬೋದು, ಆಮೇಲೆ ಈ ಸಮುದ್ರ ಶಬ್ದ ಆಗಿರ್ಬೋದು, ಆ ಚಿಣಿ ಅಂತ ಒಂದು ಬರುತ್ತೆ, ಇದು ಓಂಕಾರ, ಇವೆಲ್ಲ ಎಲ್ಲಿದೆವು? ಯಾರು ನೋಡಿದಾರ? ಯಾರು ಕಂಡಿಡಿದ್ರು? ಅದಂಗೆ ಇಲ್ಲಿರೋದನ್ನೇ ಋಷಿಮುನಿಗಳು ಕಂಡಿಡಿದು ಆಚೆ ಮಾಡಿದ್ದು. ಆಂತರಿಕವಾಗಿ ನೋಡಿದ್ದನ್ನ ಎಕ್ಸಿಸ್ಟ್ ಅಂದ್ರೆ ಬಹಿರಂಗವಾಗಿ ಈ ಅಟ್ಲೀಸ್ಟ್ ಮನುಷ್ಯ ದೇವಸ್ಥಾನನಾದ್ರೂ ನೋಡಿ ಆದ್ರೂ ತಿಳ್ಕೊಳ್ಳಿ. ಮತ್ತೆ ಆ ಗಂಟಾ ಸೌಂಡ್ಗಾದ್ರೂ ಇನ್ನರ್ ಕಾನ್ಸಂಟ್ರೇಷನ್ ಆಗ್ಲಿ. ಇದು ಯಾಕೆ ಕಟ್ಟಿದ್ದಾರೆ ಅನ್ನೋದಾದ್ರೂ ಪ್ರಶ್ನೆ ಬರಲಿ, ಮೂಡ್ಲಿ ಅವನಿಗೆ. ಈಗ ನೋಡಿ ಎಲ್ಲಿ ಹೋದ್ರೂ ಕೈ ಮುಗಿಯಲ್ಲ ದೇವಸ್ಥಾನ. ಅವನು ಮನುಷ್ಯ ಹೋಗ್ತಿರ್ತಾನಲ್ಲ, ಸುಮ್ಮನೆ ಯಾವ್ದು ದೇವಸ್ಥಾನ ನಮಸ್ಕಾರ ಮಾಡ್ತಾನೆ, ಅಂದ್ರೆ ನಿಲ್ಲಿಸ್ತಾನೆ, ಒಂದು ಭಾವ ಆದ್ರೂ ಬರುತ್ತೆ. ಅದಕ್ಕೋಸ್ಕರ ದೇಗುಲವೇ ಇಲ್ಲಿದೆ, ಇದನ್ನ ನೋಡಿ ಅಲ್ಲಿ ಹೊರಗಡೆ ದೇಗುಲ ಮಾಡಿರೋದು ಅಷ್ಟೇ. ಅಂತ ಅಲ್ಲಿ ಹೋಗ್ಬಾರ್ದು ತಪ್ಪು ಅಂತೇನಿಲ್ಲ, ಅಲ್ಲಿ ಶಕ್ತಿ ಇಲ್ಲ ಅಂತೇನಿಲ್ಲ, ಅಲ್ಲೂ ಶಕ್ತಿ ಇದೆ, ಅಲ್ಲಿ ಹೋಗಿದ್ರು ಒಳ್ಳೇದು. ಆದರೆ ಅದ್ರ ಜೊತೆಗೆ ಇಲ್ಲಿರೋ ದೇಗುಲ ಬಗ್ಗೆ ತಿಳ್ಕೊಂಡ್ರು ಕೂಡ ತುಂಬ ಒಳ್ಳೇದು. ನಾವು ಯಾರು ಅಂತ ತಿಳ್ಕೊಳ್ಳೋದೇ ಮುಖ್ಯ ಅಷ್ಟೇ. ಆಮೇಲೆ ಇದ್ರ ಬಗ್ಗೆ ಕೈವಾರ್ತೆಯವರು ಎಷ್ಟೋ ಇದನ್ನ ರಚನೆ ಮಾಡಿದ್ದಾರೆ. ಏಕಾಕ್ಷರಮೇ ಬ್ರಹ್ಮಾಕ್ಷರಮ, ಅದೊಂದು ಇದೆಲ್ಲ ಬರ್ದಿದ್ದಾರಲ್ಲ. ಅಂದರೆ ನಾದಾನಂದದ್ದು ಓಂಕಾರದ ಬಗ್ಗೆನೂ ತುಂಬ ಸಿದ್ಧಿ ಪುರುಷರೆಲ್ಲ ಒಂಥರ ಕೆಲವೊಂದು ತತ್ವಪದಗಳನ್ನೇ ಕೊಟ್ಟಿದ್ದಾರೆ. ಸತ್ಯ. ನಮ್ಮ ಕಡೆ ಒಬ್ಬೊಬ್ರು ತಾಲೂಕು ಒಬ್ಬೊಬ್ರು ಇದ್ದಾರೆ ನಮ್ಮಲ್ಲಿ ಶರಣರು. ಅವರು 350-400 ವರ್ಷಗಳ ಹಿಂದೆನೆ ನಮ್ಮಲ್ಲಿ ಈಗಲೂ ಅವ್ರು ನಡೆದಾಡಿರೋ ಜಾಗದಲ್ಲಿ ಇದೀವಿ ನಾವು ಪುಣ್ಯವಂತರು ನಿಜ ಹೇಳ್ಬೇಕು. ಅವರೆಲ್ಲ ಇದ್ರ ಬಗ್ಗೆ ಆವಾಗಲೇ ಹೇಳಿದ್ದಾರೆ ನಮಗೆ. ಸಿದ್ಧಾರೂಢರು, ನಮ್ಮ ಕೂಡ್ಲೂರು ಬಸಲಿಂಗಪ್ಪ ತಾತನವರು, ಕಡ್ಕೋಳು ಮಡಿವಾಳಪ್ಪನವರು, ಗರ್ಗದ ಮಡಿವಾಳಪ್ಪನವರು, ಆಮೇಲೆ ಅಡವಿ ಸಿದ್ದೇಶ್ವರರು, ತುಂಬ ಸಾಕಷ್ಟು ಮನೆಯವರು ನಾವು ಸುತ್ತಮುತ್ತಲೇ ಇದ್ದಾರೆ. ಈಗಿನ ಜನ ಇನ್ನೊಂದು ಏನು ಮಾಡ್ತಿದ್ದಾರೆ ಅಂದರೆ, ನಮ್ಮ ಶರಣರ ಬಗ್ಗೆ ನಾವು ತಿಳ್ಕೊಳ್ದಿರೇ ಬೇರೆ ಧರ್ಮದ ಕಡೆ ವಾಲ್ತಿದ್ದಾರೆ. ಅಂದ್ರೆ ಆ ಧರ್ಮ ಸುಳ್ಳು ತಪ್ಪಂತ ನಾವು ಹೇಳ್ತಾ ಇಲ್ಲ. ನಾವು ಮೂಲತಃ ನಾವು ಯಾರು, ನಮ್ಮ ಮನೆ ಬಿಟ್ಟು ನಾವು ಇನ್ನೊಬ್ಬರ ಮನೆಗೆ ಹೋಗಿ ಊಟಕ್ಕೆ ಆಸೆ ಪಟ್ಟರೆ ಹಂಗಿರುತ್ತೆ. ಇಲ್ಲೇ ಇದೆಯಲ್ಲ ನಮ್ಮ ಮೃಷ್ಟಾನ್ನ ಭೋಜನ ಅಡಿಗೆ ಇಲ್ಲೇ ಇದೆ, ಇದನ್ನ ಬಿಟ್ಟು ಬೇರೆಯವ್ರ ಮನೆಗೆ ಆಸೆ ಬಿಟ್ಟಿದ್ರೆ ಹೆಂಗಿರುತ್ತೆ? ಇನ್ನು ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ಮಾಡ್ಕೊಳ್ಳೋ ಅಡುಗೆ ಬೇರೆಯವ್ರ ಮನೇಲಿ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಆ ಮನೇಲಿ ತುಂಬ ಚೆನ್ನಾಗಿತ್ತು ಅಂತಾರೆ. ಅಂದರೆ ಇಲ್ಲಿ ನಮ್ಮ ಸಿದ್ಧಿ ಪುರುಷರು, ನಮ್ಮ ಶರಣರು ಎಲ್ಲವೂ ಹೇಳ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಗಮನ ಕೊಡಲ್ಲ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸಣ್ಣದಾಗಿ. ಈಗ ನಮ್ಮದ್ರಲ್ಲಿ ಮಠಾಧೀಶರಾಗಲಿ, ಕೆಲವರು ಸಾಧಕರು, ಸಂತರು ಆಗಲಿ, ಅವ್ರು ಏನು ಹೇಳ್ತಾರೆ? ಒಳ್ಳೇದು ಹೇಳ್ತಾರೆ. ಏನು ಹೇಳ್ತಾರೆ? ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಡಬೇಕು, ಡ್ರಿಂಕ್ಸ್ ಅದು ಇದು ಅಂತ ಏನೋ ಒಂದು ಹೇಳ್ತಾರೆ. ಇಲ್ಲಿ ಕೇಳಲ್ಲ. ಅದು ಅಲ್ಲಿ ಹೋದಾಗ ಅವರು ನೀಟಾಗಿ ಹೇಳಿದಾಗ ಅಲ್ಲಿ ಕೇಳ್ತಾರೆ. ಅಲ್ಲಿ ಕೇಳೋದು ಇಲ್ಲೇ ಕೇಳಿದ್ರೆ ಆಗಿರೋದಲ್ಲ. ಅಲ್ಲಿ ಹೋಗ್ಬಿಟ್ಟು ಇದನ್ನು ಬ್ಲೇಮ್ ಮಾಡೋದು. ಅಂದರೆ ಅವ್ರಿಗೆ ಸತ್ಯತೆ ಗೊತ್ತಾಗಿಲ್ಲ. ಸನಾತನ ಪರಂಪರೆ ಅವ್ರಿಗೆ ಏನಾಗ್ತಿದೆ ಅಂದರೆ, ಕೆಲವೊಂದು ಮೌಢ್ಯಗಳು ನೋಡಿರ್ತಾರೆ, ಏನೋ ಆಚರಣೆಗಳು, ಪದ್ಧತಿಗಳು, ಅದನ್ನ ನೋಡಿ ಅವ್ರು ಬೇಜಾರಾಗಿ ಹೊಟ್ಟೋಗಿರ್ತಾರೆ. ಆದರೆ ಅದಲ್ಲ, ಇಲ್ಲಿ ಸೈನ್ಸ್ ಇದೆ, ಸನಾತನ ಪರಂಪರೆ ಇದೆ ಅನ್ನೋದು ವೈಜ್ಞಾನಿಕವಾಗಿದೆ ನಮ್ಮಲ್ಲಿ. ನಮ್ಮಲ್ಲಿ ಪ್ರತಿಯೊಂದು ಹಂತ ಕೂಡ ಬರೀ ಏನೋ ಮೌಢ್ಯತೆ ಹೇಳಲ್ಲ, ಅಥವಾ ಒಂದು ಏನದು ಮೂಢನಂಬಿಕೆ ಹೇಳಲ್ಲ.
ಪ್ರತಿಯೊಂದು ಕೂಡ ವೈಜ್ಞಾನಿಕವಾಗಿದೆ ನಮ್ಮಲ್ಲಿ, ನಿಜ. ಮತ್ತೆ ಒಂದು ಪೂರ್ತಿ ಅನುಭವಾತ್ಮಕವಾಗೂ ಕೂಡ ಇದೆ ನಮ್ಮಲ್ಲಿ. ಹೌದು ಹೌದು. ಅಂದ್ರೆ ಒಂದು ಹಂತ ಕೊಡ್ತಾರೆ, ಇದರಿಂದ ಅನುಭವ ಆದ್ರೆ ಮಾತ್ರ ನೀನು ನಂಬು, ನೀನು ಸ್ವತಃ ನೀನೇ ಅನುಭವ ಆಗಬೇಕು, ನಾನು ಹೇಳಿದ್ದಲ್ಲ, ನಾನು ಬರೀ ಮಾರ್ಗದರ್ಶಕ ಹೇಳ್ತೀನಿ ಅಂತಾರೆ ಗುರುಗಳು. ಅಂದರೆ ಗುರುಗಳು ಮಾರ್ಗದರ್ಶನ ತೋರಿಸ್ತಾರೆ, ಸ್ವಯಂ ನಮಗೆ ಅನುಭವ ಆಗಬೇಕು, ಅನುಭವ ಆದಾಗಲೇ ನಾನು ಅದನ್ನು ಒಪ್ಕೋಬೇಕು ಸತ್ಯನ. ಹೌದು. ಆ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಇರೋದು. ಸುಮ್ಮನೆ ಏನೋ ಒಂದು ಪಂಚಾಕ್ಷರಿನೋ ಷಡಾಕ್ಷರಿನೋ ಕೊಡ್ತೀವಿ, ನೀವು ಸಾಯ ಗಂಟ ಪೂಜೆ ಮಾಡ್ಕೊಂಡು ಇರುವಾಗ ಅಂದ್ಬಿಟ್ರೆ ಅದೆಲ್ಲ ಇದಕ್ಕೆ ಹಿಂಗೆ ಆಗಿರೋದು. ಶಿಷ್ಯನಿಗೆ ನಿಜವಾದ ತತ್ವ ತಿಳಿಸಬೇಕು ಗುರುಗಳಾದಂಥ ಕರ್ತವ್ಯ. ಹೌದು. ಅದು ಸ್ವಲ್ಪ ನಮ್ಮಲ್ಲಿ ಕೂಡ ಒಂಚೂರು ಎಲ್ಲೋ ನಮ್ಮಲ್ಲಿ ಏನಾಗ್ತಿದೆ ಅಂದರೆ ಗುರುಗಳು ಪ್ರಾಬ್ಲಮ್ ಇಂದನೇ ಆಗಿದೆ. ಏನೋ ಒಂದು ಸಿದ್ಧಿ ಮ್ಯಾಜಿಕ್ ಮಾಡಿಬಿಡೋದು, ಅವ್ರನ್ನ ಹೋಗಿ ಮೇಲ್ಗಡೆ ಕೂರಿಸ್ಬಿಡೋದು, ಜನ ಈ ಮೌಢ್ಯತೆನ ಎಲ್ಲೋ ಒಂದು ಕಡೆ ಇದು ಮಾಡಿ 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 ಅದು ಆದರೆ ನೋಡಿ, ಅದಕ್ಕೆ ನೋಡಿ ಶಂಕರಾಚಾರ್ಯರು ಏನು ಮಾಡ್ತಾರೆ ಅಂದರೆ ಅವರಷ್ಟೇ ಅಹಂ ಬ್ರಹ್ಮಾಸ್ಮಿ, ನೀನು ಇದೆ ಅಂಡಾಂಡ ಯಥಾ ಅಂಡಾಂಡ ತಥಾ ಪಿಂಡಾಂಡ, ಇದು ಅವ್ರು ಹೇಳೋವೆಲ್ಲ ಪ್ರಾಕ್ಟಿಕಲ್ಲು. ಅಂದರೆ ಅದಕ್ಕೆ ಮೊದಲು ನಿನ್ನನ್ನು ನೀನು ತಿಳ್ಕೊ. ಅವ್ರು ಯಾವುದೇ ಥರ ಇದನ್ನು ಹೇಳೋಲ್ಲ, ಒಂದು ಮಂತ್ರ ಕೊಟ್ಟಿದ್ರು ಅದ್ರಲ್ಲಿ ಸೈನ್ಸ್ ಇದೆ, ಆ ಥರದ್ದು ನಾವು ಗುರುಗಳನ್ನ ನೋಡ್ಬೋದು. ಮತ್ತೆ ಬಸವಣ್ಣವ್ರು ಅವಾಗಲೇ ಹೇಳಿದ್ರಲ್ಲ, 12ನೇ ಶತಮಾನದಲ್ಲಿ ಹೇಳಿದಾರಲ್ಲ, ಅವ್ರು ಹೇಳಿದ ಅದೇ ತತ್ವನೇ ಮತ್ತೆ ಇವಾಗ ಲಿಂಗಧಾರಣೆ ಅಂತ ಮಾಡಿದ್ರು. ಆ ಲಿಂಗಧಾರಣೆಯಲ್ಲಿ ಮಾಡಿದಲ್ಲೂ ಕೂಡ ಕೆಲಸ ಇದೆ, ಕ್ರಿಯೆ ಇದೆ. ಸುಮ್ಮನೆ ಬರೀ ಪೂಜೆ ಮಾಡ್ಕೊಂಡು ಒಳಗೆ ಇಟ್ಕೊಂಡು ನಮಸ್ಕಾರ ಮಾಡಿದ್ರೆ ಮುಗಿಯಲ್ಲ. ಅಂದ್ರೆ ಅರಿವನ್ನ ಅರಿಯಲಿಕ್ಕೆ ಗುರು ಅದು ಕೊಟ್ಟಿರ್ತಾನೆ, ಕುರು ಕೊಟ್ಟಿರ್ತಾನೆ ಗುರು. ಈಗ ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ ಬರೀ ಕುರುವನ್ನೇ ಇದೇ ಫೈನಲ್ ಅಂದ್ಕೊಂಡು ಅಲ್ಲಿಗೆ ಸ್ಟಾಪ್ ಆಗಿದೆ, ಮುಂದಕ್ಕೆ ಹೋಗ್ತಾ ಇಲ್ಲ ಅರಿವಿನ ಕಡೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಅಲ್ಲೂ ಕೂಡ ಯೋಗ ಮಾರ್ಗನೇ ಇರೋದು. ಡೀಪಾಗಿ ಹೋಗಿ ನೋಡಿದಾಗ ಯಾರಿಗೂ ಜನ ಗೊತ್ತಿಲ್ಲ ಅಷ್ಟೇ, ಏನೋ ಲಿಂಗಧಾರಣೆ ಮಾಡ್ಕೊಳ್ತಾರೆ, ಪೂಜೆ ಮಾಡ್ತಾರೆ, ಸುಮ್ಮನೆ ಒಳಗೆ ಇಟ್ಕೊಳ್ತಾರೆ. ಅದನ್ನು ಕರಸ್ಥಳಕ್ಕೆ ಬಂದಂಥ ಪರಮಾತ್ಮ ಅಂತ ಬಸವಣ್ಣ ಹೇಳಿದಾರಲ್ಲ, ಅದನ್ನು ನಾವು ಅದರಿಂದ ತಿಳ್ಕೊಳ್ಬೇಕು. ಯಾವ ರೀತಿ ಪರಮಾತ್ಮ ಆಗುತ್ತೆ, ಕಲ್ಲೆಲ್ಲ ಲಿಂಗ ಪರಮಾತ್ಮ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಅವ್ರಿಗೆ ಮೂಡ್ತಾ ಇಲ್ಲ. ಅದು ನಿಜವಾದ ಪರಮಾತ್ಮನೇ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅದರಿಂದ ನಾವು ತಿಳ್ಕೊಳ್ಬೇಕಲ್ಲ. ಅದು ಕೆಲಸ ಮಾಡುತ್ತೆ ಒಳಗಡೆ ಹೋಗಿ. ಏನೋ ಆ ಕೆಲಸ ಯಾವಾಗ ಮಾಡುತ್ತೆ ಅಂದರೆ ನಾವು ಪ್ರಯತ್ನ ಪಟ್ಟಾಗ ಮಾಡುತ್ತೆ. ಸುಮ್ಮನೆ ನೀರಾಕಿ ಪೂಜೆ ಮಾಡಿ ಇಟ್ಟು ಒಳಗಡೆ ಕೆಲಸ ಮಾಡೋದು. ಅಲ್ಲೂ ಒಂದು ಎನರ್ಜಿ ಇದೆ, ಆ ಎನರ್ಜಿ ಇದ್ದಿದ್ದಕ್ಕೆ ಗುರು ಕೊಟ್ಟಿರ್ತಾನೆ, ಸುಮ್ಮನೆ ಕೊಡಲ್ಲ. ಖಂಡಿತ. ಸೊ ಇವತ್ತಿನ ದಿನ 3 ಹಂತಗಳ ಬಗ್ಗೆ ತಿಳಿಸಿದ್ದೀರಾ. ಒಂದು ಸಾಂಖ್ಯ, ತಾರಕ, ಹಾಗೆ ನಾದಾನಂದ. ಸೊ ಈ 3 ಹಂತಗಳನ್ನು ಇವತ್ತಿನ ದಿನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಮುಂದಿನ ಹಂತಗಳು ಯಾವುದು, ಅದು ಯಾವ ಥರ ಸಾಧನೆ ಮಾಡ್ತಾರೆ. ಯಾಕಂದರೆ ಇಲ್ಲಿವರೆಗೂ ಒಂಥರ ಸಾಧನೆ ಮಾಡ್ಬೋದು, ನೆಕ್ಸ್ಟ್ ಅಂತಲೇ ತುಂಬ ಡಿಫಿಕಲ್ಟು. ಅಲ್ಲಿಗೆ ಜನ ಬಂದವರು ಸಾಧನೆ ಮಾಡ್ತೀವಿ ಅಂತ ಬಂದವರು ಓಡೋಗ್ಬಿಡ್ತಾರೆ. ಸೊ ಅಂಥ ಹಂತನ ಇವರು ಸಾಧನೆ ಮಾಡಿ ಬಂದಿದ್ದಾರೆ. ಸೊ ಅದರ ಬಗ್ಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸೊ ನೋಡ್ತಾ ಇರಿ ನಮ್ಮ ಚಾನಲ್ಲು. ಹಾಗೆ ಈ ಥರ ಜ್ಞಾನನ, ಸನಾತನ ಪರಂಪರೆನ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು.